ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಾತಿ ಅನ್ನೋದು ಒಂದು ಜೇನುಗೂಡಿದ ಹಾಗೆ. ಅದಕ್ಕೆ ಕೈ ಇಟ್ಟು ಕಚ್ಚಿಸ್ಕೊಳ್ಳೋದೇ ಇರೋದು ತುಂಬಾನೇ ಕಷ್ಟ. ಆದ್ರೆ ಹೈಕಮಾಂಡ್ ಒತ್ತಡಕ್ಕೋ, ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸೋದಿಕ್ಕೋ, ಅಥವಾ ಜಾತಿಯ ಬಲವನ್ನು ತೋರಿಸಿ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಿಕ್ಕೋ ಅಂತೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಜಾತಿ ಗಣತಿಯ ವರದಿಯನ್ನ ಸ್ವೀಕರಿಸಿದೆ. ಅದು ಈಗ ವಿವಾದಕ್ಕೆ, ಸಂಚಲನಕ್ಕೆ ಕೂಡ ಕಾರಣವಾಗ್ತಾ ಇದೆ. ಟಿವಿ ಮಾಧ್ಯಮಗಳಲ್ಲಿ, ಒಂದಷ್ಟು ಪೇಪರ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಜಾತಿ ಗಣತಿಯ ಅಂಕಿ ಅಂಶಗಳು ಕೂಡ ಪ್ರಕಟ ಆಗಿವೆ. ಆ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ 1 ಕೋಟಿಯನ್ನು ಮೀರಿದ್ದು, ಅವರ ನಂತರದ ಸ್ಥಾನದಲ್ಲಿ ಮುಸಲ್ಮಾನರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಇದ್ದಾರೆ. ಇನ್ನು ಒಟ್ಟು ಜನಸಂಖ್ಯೆಯ 60% ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರಿದ್ರೆ ಪ್ರಬಲ ಸಮುದಾಯಗಳಲ್ಲಿ ಒಂದು ಸ್ವಲ್ಪ ವೀಕ್ ಅನ್ನಿಸ್ಕೊಳ್ತಾ ಇವೆ. ಹಾಗಾದ್ರೆ ಈಗ ಬಿಡುಗಡೆಯಾಗಿರುವ ಜಾತಿಯ ಸಮೀಕ್ಷೆ ಅಂಕಿ ಅಂಶಗಳು ಎಷ್ಟು ಸತ್ಯ? ಸಮೀಕ್ಷೆಗಾಗಿ ನಮ್ಮ ಮನೆಗೆ ಬಂದೇ ಇಲ್ಲ ಅನ್ನೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು ಯಾಕೆ? ಸಮೀಕ್ಷೆನೇ ಮಾಡದೆ AC ಚೇಂಬರ್ಗಳಲ್ಲಿ ಕುಳಿತು ಈ ವರದಿಯನ್ನು ಸಿದ್ಧಪಡಿಸಿದ್ರ? ಈ ಹಿಂದೆ ಕಳೆದು ಹೋಗಿದೆ ಅಂತ ಹೇಳಲಾದ ವರದಿ ಇದ್ದಕ್ಕಿದ್ದ ಹಾಗೆ ಸಿಕ್ಕಿದ್ ಹೇಗೆ? ಈ ಜಾತಿ ಗಣತಿಯ ವರದಿ ಹೊರಬಿದ್ದು ಸರ್ಕಾರ ಇದನ್ನೇನಾದ್ರೂ ಅಂಗೀಕರಿಸಿಬಿಟ್ರೆ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿನೇ ಆಗ ಹೋಗುತ್ತಾ? ಈ ಜಾತಿ ಗಣತಿ ಅನ್ನೋದು ಹೇಗೆ ನಡೀತು? ಈ ಹಿಂದಿನ ಅಧ್ಯಕ್ಷರು ಅದರ ಬಗ್ಗೆ ಹೇಳಿದ್ದೇನು? ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಫೆಬ್ರವರಿ 29ನೇ ತಾರೀಕು ರಾಜ್ಯ ಹಿಂದುಳಿದ ಆಯೋಗಗಳ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಸರ್ಕಾರಕ್ಕೆ ಜಾತಿ ಗಣತಿಯ ವರದಿಯನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಇಲ್ಲಿವರೆಗೆ ಜಾತಿ ಗಣತಿಯನ್ನು ತಗೋಬಾರದು ಅನ್ನೋ ಒತ್ತಾಯಗಳಿಗೆ, ಊಹಾಪೋಹಗಳಿಗೆ ಮುಖ್ಯಮಂತ್ರಿ ತಿಲಾಂಜಲಿ ಬಿಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ವರದಿಯನ್ನು ಕ್ಯಾಬಿನೆಟ್ ಮುಂದೆ ಇಡೋದಾಗಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಈ ವರದಿಯಲ್ಲಿ ಪ್ರತಿ ಜಿಲ್ಲೆಗೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡಲಾಗಿದ್ದು, ಆಯಾ ಜಿಲ್ಲೆಗಳು ಮತ್ತು ವಿಧಾನಸಭಾ ಕ್ಷೇತ್ರಗಳ ಜನರ ಜಾತಿಗಳ ಲೆಕ್ಕಾಚಾರಗಳಿದರಲ್ಲಿವೆ ಅನ್ನೋ ಮಾಹಿತಿಯನ್ನ ಜಯಪ್ರಕಾಶ್ ಹೆಗಡೆ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ದು, ಒಂದಷ್ಟು ರಾಜಕೀಯ ನಾಯಕರು, ಧರ್ಮಗುರುಗಳು, ಜಾತಿಗಳ ಮುಖಂಡರು ಈ ವರದಿಯನ್ನು ತಿರಸ್ಕರಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಇದು ವೈಜ್ಞಾನಿಕವಾಗಿ ನಡೆದಿರುವ ಸಮೀಕ್ಷೆಯಲ್ಲ, ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡೇ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಆಡಳಿತಾರೂಢ ಪಕ್ಷದ ನಾಯಕರು ಕೂಡ ಈ ವರದಿ ಬಗ್ಗೆ ಅಸಮಾಧಾನವನ್ನು ಹೊಂದಿದ್ದಾರೆ. ನಮ್ಮನೆಗೂ ಯಾರು ಜಾತಿ ಕೇಳ್ಕೊಂಡು ಬಂದೇ ಇಲ್ಲ ಕಣ್ರಿ ಅಂತ ಕರ್ನಾಟಕದ ಶಿಕ್ಷಣ ಸಚಿವರೇ ಹೇಳಿದ್ದಾರೆ. ಆ ಮೂಲಕ ಈ ಸಮೀಕ್ಷೆ ಎಷ್ಟರ ಮಟ್ಟಿಗೆ ನೈಜವಾಗಿ ನಡೆದಿದೆ ಅನ್ನೋ ಬಗ್ಗೆ ಅನುಮಾನಗಳು ಹೆಚ್ಚಾಗೋ ಹಾಗೆ ಮಾಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ಈ ವರದಿಯನ್ನು ಸ್ವೀಕಾರ ಮಾಡಿದೆ. ಅದನ್ನು ಕ್ಯಾಬಿನೆಟ್ ಮುಂದಿಡುವ ಮಾತುಗಳನ್ನೂ ಆಡ್ತಾ ಇದೆ. ಅಂದಹಾಗೆ ಮನೆಗಳಿಗೆ ಬಂದೇ ಇಲ್ಲ ಅಂತ ಹೇಳಲಾಗ್ತಾ ಇರುವ ಈ ಸರ್ವೆಗೆ ರಾಜ್ಯ ಸರ್ಕಾರ ಖರ್ಚು ಮಾಡಿರುವುದು 164 ಕೋಟಿ ರೂಪಾಯಿಗಳನ್ನು. ಅದು ಈ ರಾಜ್ಯದ ಜನರ, ಅಂದರೆ ನಮ್ಮ ತೆರಿಗೆಯ ಹಣ. ಇದೇ ವೇಳೆ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಒಂದಷ್ಟು ಪತ್ರಿಕೆಗಳಲ್ಲಿ ಈ ಜಾತಿ ಗಣತಿಯ ಲೆಕ್ಕಾಚಾರಗಳು ಓಡಾಡೋದಕ್ಕೆ ಶುರುವಾಗಿವೆ. ಗೆಳೆಯರೆ, ಆ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಅದರಲ್ಲಿ ಏನಿದೆ ಅನ್ನೋದನ್ನ ಇನ್ನೂ ಸರ್ಕಾರ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. ಹೀಗಾಗಿ ಆ ವಿಡಿಯೋಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸ್ಕೊಳ್ತಾ ಇರುವ ಅಂಕಿ ಅಂಶಗಳು ಎಷ್ಟು ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ಆ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಅದು ನಂಬಲರ್ಹ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಹೇಳಿರೋ ಹಾಗೆ ಈ ಜಾತಿ ಗಣತಿಯಲ್ಲಿ ಒಟ್ಟು 5,98,00,000 ಜನರನ್ನ ಗಣತಿಗೆ ಒಳಪಡಿಸಲಾಗಿದೆಯಂತೆ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆಯಲ್ಲ, ಆ ಮಾಹಿತಿಯನ್ನು ಗಮನಿಸಿದ್ರೆ ಅಲ್ಲಿ ಭಾರಿ ಪ್ರಮಾಣದ ವ್ಯತ್ಯಾಸ ಅಂತೂ ಕಂಡು ಬರುತ್ತೆ. ಈಗ ಸರ್ಕ್ಯುಲೇಟ್ ಆಗ್ತಾ ಇರೋ ವರದಿಯಲ್ಲಿ ಪರಿಶಿಷ್ಟ ಜಾತಿ 1,08,00,000, ಮುಸ್ಲಿಮರು 70 ಲಕ್ಷ, ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ, ಪರಿಶಿಷ್ಟ ಪಂಗಡ 44.45 ಲಕ್ಷ, ಈಡಿಗ ಜನಾಂಗ 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಬೆಸ್ತರು 15 ಲಕ್ಷ, ಯಾದವರು 10 ಲಕ್ಷ, ಬ್ರಾಹ್ಮಣರು 14 ಲಕ್ಷ, ಮಡಿವಾಳ ಜನಾಂಗ 6 ಲಕ್ಷ, ಅರೆ ಅಲೆಮಾರಿ ಜನಾಂಗ 6 ಲಕ್ಷ, ಕುಂಬಾರ ಹಾಗೂ ಸವಿತಾ ಸಮಾಜ ತಲಾ 5 ಲಕ್ಷ ಇದೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ. ಹಾಗೆ 3.98 ಕೋಟಿಗೂ ಹೆಚ್ಚು ಅಹಿಂದ, ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವರ್ಗಗಳಿದ್ರೆ 1.87 ಕೋಟಿಯಷ್ಟು ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು ಸೇರಿದ ಹಾಗೆ ಮುಂದುವರಿದ ಜನಾಂಗಗಳಿವೆ ಅಂತ ಈ ವರದಿಯಲ್ಲಿದೆ ಅನ್ನೋ ಮಾಹಿತಿ ಹೊರಬೀಳುತ್ತಾ ಇದೆ. ಇನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಪ್ರಕಾರ ಇವರ ಗಣತಿಗಾಗಿ ಸಂದರ್ಶಿಸಿರುವುದು 5,98,00,000 ಜನರನ್ನ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಕುಟುಂಬದಲ್ಲಿ ಆವರೇಜ್ 5 ಜನ ಇರ್ತಾರೆ ಅಂತ ನಾವು ಅಂದುಕೊಂಡ್ರೆ ಸುಮಾರು 1,20,00,000 ಮನೆಗಳನ್ನ ಸಂದರ್ಶಿಸಲಾಗಿದೆ. ಗೆಳೆಯರೆ, ಕಳೆದ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರಗಳ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮತದಾರರ ಸಂಖ್ಯೆ 5,25,00,000ಕ್ಕೂ ಅಧಿಕ. ಸಾಮಾನ್ಯವಾಗಿ ಒಟ್ಟು ಜನಸಂಖ್ಯೆಯ 3/4 ಭಾಗ ಮತದಾನದ ವಯಸ್ಸಿನವರು ಅಂತ ನಾವು ಅಂದುಕೊಂಡ್ರು ಕರ್ನಾಟಕದ ಜನಸಂಖ್ಯೆ 6.25 ಕೋಟಿಯನ್ನು ದಾಟಬೇಕು. ಹಾಗಾದ್ರೆ ಜಾತಿ ಗಣತಿಯಲ್ಲಿ ಈ 3/4 ಕೋಟಿ ಜನರನ್ನ ಕೈ ಬಿಟ್ರಾ
ಗೊತ್ತಿಲ್ಲ. ಗೆಳೆಯರೆ, ಇಲ್ಲಿ ಜಾತಿ ಗಣತಿಗೆ ನೇಮಕವಾದವರು ಮನೆಗಳಿಗೆ ಬಂದಿಲ್ಲ ಅನ್ನೋದಿದೆಯಲ್ಲ, ಅದು ಸುಳ್ಳೇನಲ್ಲ. ನೀವು ಯಾರನ್ನ ಬೇಕಾದರೂ ಮಾತಾಡಿಸಿ ನೋಡಿ, ನಮ್ಮ ಮನೆಗೆ ಬಂದಿಲ್ಲ ಅನ್ನೋರೇ ನಮಗೆ ಹೆಚ್ಚು ಸಿಗ್ತಾ ಹೋಗ್ತಾರೆ. ಹಾಗಾದ್ರೆ ಇದನ್ನ ಕಚೇರಿಗಳಲ್ಲಿನ ದಾಖಲೆಗಳನ್ನ ಇಟ್ಟುಕೊಂಡು ಗಣತಿ ಮಾಡಲಾಯ್ತಾ? ಹಾಗೆ ಮಾಡಿದ್ರೆ ಅದು ಸರಿಯಾದ ಕ್ರಮ ಹೇಗಾಗತ್ತೆ? ಮತ್ತು 164 ಕೋಟಿ ರೂಪಾಯಿಗಳಷ್ಟು ಹಣ ಏನಾದ ಹಾಗೆ? ಇನ್ನು ಈ ಜಾತಿ ಗಣತಿಯಿಂದ ರಾಜ್ಯದಲ್ಲಿ ಕೋಲಾಹಲ ಉಂಟಾಗಿ ಬಿಡುತ್ತೆ ಅಂತ ಕೆಲವರು, ಇದರಿಂದ ಲಿಂಗಾಯತ ಒಕ್ಕಲಿಗರ ಪ್ರಾಬಲ್ಯ ಪ್ರಭಾವ ಇವೆಲ್ಲ ಕಡಿಮೆಯಾಗಿ ಹೋಗುತ್ತವೆ ಅಂತ ಮತ್ತೆ ಕೆಲವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಅಗತ್ಯ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಇಲ್ಲಿ ಅಚ್ಚರಿ ಪಡಬೇಕಾಗಿರೋದು 164 ಕೋಟಿ ರೂಪಾಯಿಗಳ ವೆಚ್ಚದ ಮ್ಯಾಜಿಕ್ ಬಗ್ಗೆ ಮಾತ್ರ. ಗೆಳೆಯರೆ, ಜಾತಿ ಗಣತಿಯ ವರದಿಯಲ್ಲಿ ಏನಿದೆ ಅನ್ನೋದು ಇನ್ನೂ ನಿಖರವಾಗಿ ನಮಗೆ ಗೊತ್ತಾಗಿಲ್ಲ. ಹೀಗಾಗಿ ಅದನ್ನು ನೋಡೋ ಮೊದಲೇ ಆತಂಕ ಪಡೋದ್ರಲ್ಲಿ ಅರ್ಥ ಕೂಡ ಇಲ್ಲ. ಇನ್ನು ಎರಡನೆಯದ್ದು, ಈಗ ಹೊರಬರ್ತಾ ಇರೋ ಮಾಹಿತಿ ಇದೆಲ್ಲ ಕೂಡ ಸುಳ್ಳೇ ಆಗಿರೋದಕ್ಕೆ ಸಾಧ್ಯನೂ ಇಲ್ಲ. ಯಾಕೆಂದ್ರೆ ಜಾತಿ ಗಣತಿಯ ಹಿಂದೆ ಒಂದು ರಾಜಕೀಯ ಕಾರಣ ಇದೆ. ಹೀಗಾಗಿ ಆ ವರದಿಯಲ್ಲಿ ಏನಿದೆ ಅನ್ನುವ ಅಂಶಗಳು ವರದಿ ಸ್ವೀಕಾರಕ್ಕೆ ಮುನ್ನ ಲೀಕ್ ಆಗಿದ್ರೆ ಅದಕ್ಕೆ ಅಚ್ಚರಿನೂ ಪಡಬೇಕಿಲ್ಲ. ಈಗ ಚರ್ಚೆಯಲ್ಲಿರೋ ಅಂಕಿಅಂಶಗಳ ಪ್ರಕಾರ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಜನ ನಮ್ಮ ರಾಜ್ಯದಲ್ಲಿ 1,08,00,000 ಅಂತ ಹೇಳಲಾಗ್ತಾ ಇದೆ. ಇದು ಅಧಿಕೃತ ಮಾಹಿತಿನ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಇದನ್ನ ನಿಜ ಅಂತ ಇಟ್ಟುಕೊಂಡ್ರೂ ಕೂಡ 1,08,00,000 ಪರಿಶಿಷ್ಟರಲ್ಲಿ ಯಾವ್ಯಾವ ಜಾತಿಗಳ ಸಂಖ್ಯೆ ಎಷ್ಟೆಷ್ಟಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನ ಎಲ್ಲಾನು ಕೂಡ ಯಾವುದೋ ಒಂದು ಪಕ್ಷದ ವೋಟ್ ಬ್ಯಾಂಕ್ ಅಲ್ಲ. ಅಲ್ಲಿ ನಾನಾ ಸಮುದಾಯಗಳು ನಾನಾ ರೀತಿಯಲ್ಲಿ ಮತ ಚಲಾಯಿಸುತ್ತವೆ. ನಾಳೆ ಇಲ್ಲಿ ಒಂದು ಸಮುದಾಯ ಹೆಚ್ಚು, ಇನ್ನೊಂದು ಸಮುದಾಯ ಕಡಿಮೆ ಅಂತಾದ್ರೆ ಆ ಸಮುದಾಯಗಳಲ್ಲೇ ಕಿಚ್ಚಿಗೆ ಇದು ಕಾರಣವಾಗುವ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಆಳುವವರು ಯೋಚನೆ ಮಾಡಬೇಕಾಗತ್ತೆ. ಇನ್ನು ರಾಜಕೀಯ ಇಚ್ಛಾಶಕ್ತಿ ಅಂತ ನಾವು ನೋಡೋದಾದ್ರೆ ನಮ್ಮಲ್ಲಿ ಪರಿಶಿಷ್ಟ ಸಮುದಾಯ ಒಂದು ಪ್ರಾಂತಕ್ಕೆ ಸೀಮಿತಗೊಂಡಿಲ್ಲ. ಅವರು ಇಡೀ ರಾಜ್ಯದಾದ್ಯಂತ ಇದ್ದಾರೆ. ಇನ್ನು ಮುಸ್ಲಿಮರು, ಗೆಳೆಯರೆ, ಈಗ ಓಡ್ತಾ ಇರೋ ಲೆಕ್ಕಾಚಾರಗಳ ಪ್ರಕಾರ ಮುಸ್ಲಿಮರು ರಾಜ್ಯದ ಒಟ್ಟು ಜನಸಂಖ್ಯೆಯ 17.5% ಇಲ್ಲಿ ಒಂದೇ ಸಮುದಾಯ ಅಂತ ನೋಡಿದಾಗ ಮುಸಲ್ಮಾನರ ಸಂಖ್ಯೆ ಸದ್ಯಕ್ಕೆ ಹೊರಬಿದ್ದಿರುವ ಮಾಹಿತಿಗಳ ಪ್ರಕಾರ 70 ಲಕ್ಷ. ಇದರ ಅರ್ಥ ಇಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಾಗಿದೆ. ಇದು ದೊಡ್ಡ ವೋಟ್ ಬ್ಯಾಂಕ್ ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡೋದಕ್ಕೆ ಹೋಗ್ತಾ ಇದೆಯಾ? ಇದು ನಿಜಾನೇ ಆದ್ರೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕಾಗುವ ಲಾಭಕ್ಕಿಂತ ನಷ್ಟನೇ ಹೆಚ್ಚು. ಯಾಕೆಂದ್ರೆ ಒಂದು ಸಮುದಾಯದ ಜನ ಹೆಚ್ಚಾದ್ರೂ ಅಂದ ಕೂಡಲೇ ಮತ್ತೊಂದು ಸಮುದಾಯದ ಮತಗಳು ಕನ್ಸಾಲ್ಡೇಟ್ ಆಗೋದಕ್ಕೆ ಶುರು ಆಗುತ್ತವೆ. ಈಗಾಗಲೇ ಒಡೆದು ಹೋಗ್ತಾ ಇರೋ ಸಮುದಾಯಗಳಲ್ಲಿ ಈಗ ಒಂದು ಸಮುದಾಯದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ತೋರಿಸಿ ಆತಂಕ ಮತ್ತು ಅಸಮಾಧಾನಗಳನ್ನ ಹೆಚ್ಚು ಮಾಡಬೇಕಾ? ಗೆಳೆಯರೆ, ಈಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಅಲ್ಪಸಂಖ್ಯಾತರ ಮತಗಳಿಂದಲೇ ನಾವು ಗೆದ್ದು ಬಂದಿದ್ದು ಅಂತ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳುತ್ತಲೂ ಬರ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಗಳಲ್ಲಿ ಅದು ಸಾಧ್ಯ ಕೂಡ ಆಗಿರಬಹುದು. ಯಾಕೆಂದ್ರೆ ಅಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ನಿರ್ಣಾಯಕ ಅನ್ನಿಸ್ಕೊಳ್ತಾರೆ. ಬಹುಸಂಖ್ಯಾತರ ಓಟುಗಳು ಜಾತಿ ಮೇಲೆ ಡಿವೈಡ್ ಆದರೆ, ಅಲ್ಪಸಂಖ್ಯಾತರ ಮತಗಳು ಕನ್ಸಾಲ್ಡೇಟ್ ಆದರೆ ಯಾರಿಗೆ ಅಲ್ಪಸಂಖ್ಯಾತರು ಮತ ಹಾಕ್ತಾರೋ ಆ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇರುತ್ತೆ. ಅದನ್ನು ತಳ್ಳಿ ಹಾಕೋದಿಕ್ಕೆ ಆಗೋದಿಲ್ಲ. ಆದರೆ ವಿಧಾನಸಭಾ ಚುನಾವಣೆಗಳಲ್ಲಿ ನಡೆಯುವ ಈ ಮ್ಯಾಜಿಕ್ ಲೋಕಸಭಾ ಕ್ಷೇತ್ರಗಳಿಗೆ ಅಪ್ಲೈ ಆಗೋದಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರ ಮತಗಳು ಒಂದೆರಡು ಕ್ಷೇತ್ರಗಳನ್ನು ಬಿಟ್ಟರೆ ಉಳಿದ ಕಡೆ ನಿರ್ಣಾಯಕ ಅಂತೇನು ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಈ ರಾಜ್ಯದ ಪ್ರಬಲ ಸಮುದಾಯಗಳು ಅನ್ನಿಸ್ಕೊಳ್ಳೋ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಈ ವರದಿಯನ್ನು ನಾವು ಒಪ್ಪೋದಿಲ್ಲ ಅಂತ ಈಗಾಗಲೇ ಹೇಳಿವೆ. ಅದರಲ್ಲೂ ಶಾಮನೂರು ಶಿವಶಂಕರಪ್ಪ ಅವರಂತೂ ನಮ್ಮ ಜನ 2 ಕೋಟಿ ಇದ್ದಾರೆ, ಈ ವರದಿಯಲ್ಲಿನ ಲೆಕ್ಕಾನೇ ಸುಳ್ಳು ಅನ್ನೋದಕ್ಕೆ ಶುರು ಮಾಡಿದ್ದಾರೆ. ನಾವು ಖಾಸಗಿಯಾಗಿ ಸರ್ವೆ ಮಾಡಿಸ್ತೀವಿ, ಈ ಕಮಿಟಿ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಕ್ಕಲಿಗ ಮುಖಂಡರು ಕೂಡ ಈ ಜಾತಿ ಸಮೀಕ್ಷೆಯನ್ನು ಒಪ್ಪುತ್ತಾ ಇಲ್ಲ. ಇನ್ನು ಸಿದ್ಧಗಂಗಾ ಮಠದ ಸ್ವಾಮೀಜಿ ಕೂಡ ಈ ಜಾತಿ ಸಮೀಕ್ಷೆಯ ಬಗ್ಗೆ ಅಸಮಾಧಾನವನ್ನ ಅಸಂತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ. ನನ್ನನ್ನು ಕೂಡ ಯಾರು ಬಂದು ನನ್ನ ಜಾತಿ ಕೇಳಿಲ್ಲ ಅಂತ ಸಿದ್ಧಗಂಗಾ ಸ್ವಾಮೀಜಿ ಕೂಡ ಹೇಳ್ಕೊಂಡಿದ್ದಾರೆ. ಗೆಳೆಯರೆ, ಈ ಅಸಮಾಧಾನಗಳಿಗೆ ಕಾರಣವಾಗ್ತಾ ಇರೋದು ರಾಜಕೀಯ. ಇಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಜನಸಂಖ್ಯೆ ಹೆಚ್ಚು ಅಂತ ತೋರಿಸಿಕೊಳ್ಳುವ ಮೂಲಕ 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ, ಒಕ್ಕಲಿಗರಿಗೆ ಅಧಿಕಾರವನ್ನು ಬಿಟ್ಟುಕೊಡದೇ ಇರೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೇ ಈ ವರದಿಯನ್ನ ಆತುರಾತುರವಾಗಿ ಸ್ವೀಕರಿಸಿದ್ದಾರೆ ಅನ್ನೋ ಇನ್ನೂ ಒಂದು ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಹೋದ ಕಡೆ ಬಂದ ಕಡೆ ಎಲ್ಲ ಜಾತಿ ಗಣತಿಯ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಿದ್ಧವಾಗಿರೋ ವರದಿಯನ್ನ ಸ್ವೀಕಾರ ಮಾಡದೆ ಬರೀ ಭಾಷಣವನ್ನೇ ಮಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಅವರ ಒತ್ತಡ ಕೂಡ ಈ ವರದಿ ಸ್ವೀಕಾರದ ಹಿಂದಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಎರಡನ್ನೂ ಕೂಡ ಈ ವರದಿಯ ಹೆಸರಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಈ ಜಾತಿಯ ವರದಿಯಿಂದಾಗುವ ಅಪಾಯಗಳ ಬಗ್ಗೆ ನೋಡೋ ಮುನ್ನ
ಜಾತಿ ಗಣತಿ ಏನು ಮತ್ತು ಯಾಕೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವು ನೋಡೋಣ. ಜಾತಿ ಗಣತಿ ಅನ್ನೋದನ್ನ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ರಾಜ್ಯದಲ್ಲಿ ಯಾವ್ಯಾವ ಜಾತಿ ಸಮುದಾಯಗಳ ಜನ ಎಷ್ಟೆಷ್ಟಿದ್ದಾರೆ, ಅವರ ಸಾಕ್ಷರತಾ ಪ್ರಮಾಣ ಏನು, ಅವರ ಆರ್ಥಿಕ ಪರಿಸ್ಥಿತಿ ಏನು, ಅವರ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿವೆ ಅನ್ನೋದರ ಒಟ್ಟು ಅಧ್ಯಯನದ ವಿವರ. ಆಯೋಗ ನೇಮಿಸಿದ ಸ್ವಯಂ ಸೇವಕರು ಹಾಗೂ ಸರ್ಕಾರಿ ಸಿಬ್ಬಂದಿ ರಾಜ್ಯದ ಪ್ರತಿ ಮನೆಗೂ ಹೋಗಿ ವೈಜ್ಞಾನಿಕವಾಗಿ ಸಿದ್ಧಪಡಿಸಲಾದ ಪ್ರಶ್ನಾವಳಿಗಳ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿ ವರದಿಯನ್ನ ಸಿದ್ಧಪಡಿಸಿಕೊಟ್ಟಿದ್ದಾರೆ ಅಂತ ಸರ್ಕಾರ ಹೇಳಿಕೊಳ್ತಾ ಇದೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಸಿದ್ಧಪಡಿಸಿರುವ ಈ ಅಧ್ಯಯನ ವರದಿ ಹೆಚ್ಚು ಕಡಿಮೆ ಜನಗಣತಿ ಅಂದ್ರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿಗೆ ಅನುಗುಣವಾಗಿ ನಡೆಯುವ NPR ನ ಮಾದರಿಯಲ್ಲೇ ಇರುತ್ತೆ. ಅಂಕಿ ಅಂಶಗಳ ವಿಷಯದಲ್ಲಿ ಜಾತಿ ಮತ್ತು ಸಮುದಾಯಗಳಿಗೆ ಇದು ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ ಮತ್ತು ಹಿಂದುಳಿದ ವರ್ಗಗಳನ್ನ ಮೇಲೆತ್ತೋದಕ್ಕೆ ಅತ್ಯವಶ್ಯಕ ಮಾನದಂಡ ಇದು ಅಂತ ಹೇಳಲಾಗುತ್ತೆ. ಇಂಥ ಜಾತಿ ಗಣತಿಯ ಲೆಕ್ಕಾಚಾರ ಸಿದ್ದರಾಮಯ್ಯನವರ ತಲೆ ಹೊಕ್ಕಿದ್ದು 2004ರಲ್ಲಿ ಅಂತ ಅವರೇ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ರಾಜ್ಯದ ದಿನಪತ್ರಿಕೆಯೊಂದರಲ್ಲಿ ಮುಖ್ಯಮಂತ್ರಿಯ ಹೆಸರಲ್ಲಿ ಬಂದ ಲೇಖನವೊಂದು ಈ ಮಾಹಿತಿಯನ್ನು ಸ್ಪಷ್ಟಪಡಿಸುತ್ತೆ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಸಿದ್ದರಾಮಯ್ಯ ಈ ಜಾತಿ ಗಣತಿಯನ್ನ ನಡೆಸುವ ಬಗ್ಗೆ ಯೋಚಿಸಿದ್ರಂತೆ. ಆದ್ರೆ ಅಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದ ಕಾರಣದಿಂದ ಅದನ್ನ ಮಾಡೋದಕ್ಕೆ ಅವತ್ತು ಸಾಧ್ಯ ಆಗಲಿಲ್ಲ. ಆ ಬಳಿಕ 2013ರಲ್ಲಿ ಈ ಜಾತಿ ಗಣತಿಯ ಜವಾಬ್ದಾರಿಯನ್ನ ಅವತ್ತಿನ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದ H. ಕಾಂತರಾಜು ಅವರಿಗೆ ವಹಿಸಲಾಯಿತು. ಅದಕ್ಕಾಗಿ ಸರ್ಕಾರ ಸುಮಾರು 164 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕೊಡ್ತು. ಇಷ್ಟೊಂದು ಹಣನ ಅಂತ ನೀವು ಹುಬ್ಬೇರಿಸ್ತಾ ಇರಬೇಕು. ರಾಜ್ಯದ ಅಷ್ಟು ಹಳ್ಳಿಗಳು, ನಗರಗಳು, ಪಟ್ಟಣಗಳಲ್ಲಿನ ಪ್ರತಿಯೊಬ್ಬರ ಮನೆಗೂ ಹೋಗಿ ಅವರ ವಿವರಗಳನ್ನ ಶೇಖರಿಸಿ ಅದನ್ನೆಲ್ಲ ಒಟ್ಟುಗೂಡಿಸಿ ವರದಿಯನ್ನ ಸಿದ್ಧ ಮಾಡಬೇಕಲ್ವಾ. 6 ಕೋಟಿ ಜನ ಅಂದ್ರೆ 1,20,00,000 ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರ ಜಾತಿಗಳನ್ನ ಲೆಕ್ಕ ಹಾಕೋದಿಕ್ಕೆ ಸರ್ಕಾರ 164 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತು. ಮಜಾ ಅಂದ್ರೆ ನಮ್ಮ ಕಚೇರಿಲಿ 10 ಜನ ಇದ್ದಾರೆ. ಅವರಲ್ಲಿ ಪರಿಶಿಷ್ಟರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, ಅಲ್ಪಸಂಖ್ಯಾತರು ಕೂಡ ಇದ್ದಾರೆ. ಆದ್ರೆ ಅವ್ರು ಯಾರ ಮನೆಗೂ ಯಾರೂ ಬಂದಿಲ್ಲ. ನಿನ್ನ ಜಾತಿ ಯಾವುದು, ನಿನ್ನ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಯಾರು ಕೇಳೂ ಇಲ್ಲ. ಕೋಲಾರದಲ್ಲೇನೋ ಮೊನ್ನೆ ಬಂದು ಹೋದ್ರು ಅಂತ ನಮ್ಮ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಅವ್ರು ಯಾರೋ ಯಾಕೆ ಬಂದ್ರೋ ಗೊತ್ತಿಲ್ಲ. ಹಾಗಾದ್ರೆ ಈ ವರದಿಯನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಹೇಳೋ ಹಾಗೆ ರೂಮಲ್ಲೇ ಕೂತು ಬರೆದು ಬಿಟ್ರಾ? ಹೇಳೋದಕ್ಕೆ ಬರೋದಿಲ್ಲ. ಇಂಥ ಸಾಕಷ್ಟು ಮ್ಯಾಜಿಕ್ಗಳು ನಮ್ಮ ದೇಶದಲ್ಲಿ ಆಗ್ತಾ ಇರುತ್ತವೆ. ಇನ್ನು ನಿಮ್ಮ ಮನೆಗೆ ಯಾರಾದರೂ ಬಂದಿದ್ರೆ ಪ್ರಾಮಾಣಿಕವಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಕಾಂತರಾಜು ಅವರು ಹೇಳ್ಕೊಂಡಿರೋ ಹಾಗೆ ಇದು ಜನಗಣತಿಯಲ್ಲ, ಜಾತಿ ಗಣತಿ. ಇದನ್ನು ಮಾಡೋದಕ್ಕೆ 40 ದಿನಗಳ ಕಾಲ ತಗೊಂಡಿದ್ದಾರಂತೆ. ಅದಕ್ಕಾಗಿ ಹಿಂದುಳಿದ ವರ್ಗಗಳ ಆಯೋಗ ಸುಮಾರು 55 ಪ್ರಶ್ನೆಗಳ ಮೂಲಕ ವೈಜ್ಞಾನಿಕವಾಗಿ ಪ್ರತಿಯೊಬ್ಬ ನಿವಾಸಿಯ ಮನೆಗೆ ಹೋಗಿ ಮಾಹಿತಿಯನ್ನು ದಾಖಲಿಸಿಕೊಂಡಿದೆ ಅಂತ ಕಾಂತರಾಜು ತಿಳಿಸಿದ್ದಾರೆ. ಗೆಳೆಯರೆ, 55 ಪ್ರಶ್ನೆಗಳ ಪಟ್ಟಿ ಇಟ್ಟುಕೊಂಡು 1,20,000 ಮನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ವಿವರಗಳನ್ನೆಲ್ಲ ದಾಖಲಿಸಿಕೊಂಡು 40 ದಿನಗಳಲ್ಲಿ ವರದಿಯನ್ನ ಸಿದ್ಧ ಮಾಡಿ ಕೊಡ್ತಾರೆ ಅಂದ್ರೆ ಈ ಕೆಲಸಕ್ಕೆ ಎಷ್ಟು ಜನರನ್ನ ಸರ್ಕಾರ ನೇಮಕ ಮಾಡಿರಬೇಕು? ಕನಿಷ್ಠ ಅಂದ್ರೂ 12ರಿಂದ 15,000 ಜನರ ನೇಮಕಾತಿ ಆಗಿರಬೇಕು. ಆದ್ರೆ ಎಷ್ಟು ಜನ, ಯಾವ್ಯಾವ ಇಲಾಖೆಗಳ ನೌಕರರು ಇದಕ್ಕಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಬಗ್ಗೆ ಇದುವರೆಗೆ ಯಾವುದೇ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಇನ್ನು 2019ರಲ್ಲೇ ಈ ವರದಿಯನ್ನ ಸಿದ್ಧಪಡಿಸಲಾಗಿತ್ತು. ಸರ್ಕಾರಕ್ಕೆ ಕೊಡೋ ಪ್ರಯತ್ನವನ್ನೂ ಮಾಡಿದ್ವಿ. ಆದ್ರೆ ಈ ವರದಿಯನ್ನ ಅವತ್ತಿನ ಸರ್ಕಾರಗಳು ಸ್ವೀಕರಿಸುವ ಆಸಕ್ತಿಯನ್ನ ತೋರಲಿಲ್ಲ ಅನ್ನೋ ಅಸಮಾಧಾನವನ್ನ ಕಾಂತರಾಜು ಅವರು ಹೊರಹಾಕಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಜಾತಿ ಗಣತಿಯ ವರದಿಯ ಒರಿಜಿನಲ್ ದಾಖಲೆಗಳೇ ಕಳುವಾಗಿವೆ ಅನ್ನೋ ಮಾಹಿತಿ ಹೊರಬಿತ್ತು. ಇಲ್ಲ ದತ್ತಾಂಶ ನಮ್ಮ ಹತ್ರನೇ ಇತ್ತು ಅಂತ ಆಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಹೇಳಿಕೊಂಡ್ರು. ಈಗ ಸರ್ಕಾರಕ್ಕೆ ಆ ವರದಿಯನ್ನು ಅವರು ಸಲ್ಲಿಸಿದ್ದಾರೆ. ಇನ್ನು ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಓಡಾಡ್ತಾ ಇದೆ. ಪಾಪ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇನ್ನು ಈ ಜಾತಿ ಗಣತಿ ಅನ್ನೋದು ಯಾಕೆ ಬೇಕು? ನಾನು ಆಗ್ಲೇ ಹೇಳಿದ ಹಾಗೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಅಭಿವೃದ್ಧಿಗೆ ಇದರ ಅಗತ್ಯ ತುಂಬಾನೇ ಇದೆ. ಆದ್ರೆ ಈ ವರದಿಯಿಂದ ಮಾತ್ರ ಅದು ಸಾಧ್ಯ ಆಗತ್ತಾ? ಗೆಳೆಯರೆ, ಸಾಮಾಜಿಕ ಅಭಿವೃದ್ಧಿ ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಈಗ ಈ ವರದಿಯ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ. ಅದರ ಅರ್ಥ ಅವರಿಗೆ ರಾಜಕೀಯವಾಗಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮೀಸಲಾತಿಗಳು ಸಿಗಬೇಕಾಗುತ್ತೆ, ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ. ರಾಜಕೀಯ ಮೀಸಲಾತಿ ಅಂತ ಬಂದಾಗ ಬರೀ ಮೀಸಲು ಕ್ಷೇತ್ರಗಳಲ್ಲಿ ಮಾತ್ರ ಪರಿಶಿಷ್ಟರು ಆಯ್ಕೆಯಾಗಿ ಬರುವುದರಿಂದ ಆ ಸಮುದಾಯದ ಜನಸಂಖ್ಯೆಗೆ ಬೇಕಾದಷ್ಟು ಸಂಪೂರ್ಣ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಾಗೋದಿಲ್ಲ. ಅದು ಸರಿ ಹೋಗಬೇಕು ಅಂದ್ರೆ ಪರಿಶಿಷ್ಟ ವರ್ಗಗಳಿಗೆ ಸೇರಿದ ಬಲಿಷ್ಠ ನಾಯಕರು ಯಾರಿದ್ದಾರೆ ಅವರು ತಮ್ಮ ಮೀಸಲು ಕ್ಷೇತ್ರಗಳನ್ನ ಇನ್ನಿತರ ಪರಿಶಿಷ್ಟರಿಗೆ ಬಿಟ್ಟು ಸಾಮಾನ್ಯ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಧೈರ್ಯವನ್ನು ಮಾಡಬೇಕು. ಆಗ ಸಾಮಾಜಿಕ ಬದಲಾವಣೆ ಸಾಧ್ಯ ಆಗುತ್ತೆ. ಈಗ ಇಬ್ಬರೂ ಖರ್ಗೆಗಳು, ಡಾಕ್ಟರ್ ಪರಮೇಶ್ವರ್, ಮಹದೇವಪ್ಪ, ತಿಮ್ಮಾಪುರ,
KH ಮುನಿಯಪ್ಪ ಅವರ ಮಗಳು, ಹಲವಾರು ಬಾರಿ ಗೆದ್ದು ಬಂದಿರೋ ಪಾವಗಡದ ಮಾಜಿ ಶಾಸಕ ವೆಂಕಟರಮಣಪ್ಪನವರ ಮಗ ವೆಂಕಟೇಶು, ಇನ್ನು ಬಿಜೆಪಿಯ ಲಿಂಬಾವಳಿ, ಕಾರಜೋಳ, ಹೀಗೆ ಸಾಲು ನಾಯಕರಿದಾರಲ್ಲ, ಇವರೆಲ್ಲ ಸಾಕಷ್ಟು ವರ್ಷಗಳಿಂದ ಅಧಿಕಾರವನ್ನ ಅನುಭವಿಸ್ತಾ ಮೀಸಲು ಕ್ಷೇತ್ರಗಳಿಂದ ಗೆಲ್ತಾ ತಮ್ಮ ಮಕ್ಕಳನ್ನ ಕೂಡ ಮೀಸಲು ಕ್ಷೇತ್ರಗಳಿಗೆ ಸಿದ್ಧಪಡಿಸ್ತಾ ಗೆಲ್ಲಿಸ್ತಾ ಇರೋರು. ಅವರು ಆ ಮೀಸಲು ಕ್ಷೇತ್ರಗಳನ್ನು ಬಿಟ್ಟು ಸಾಮಾನ್ಯ ಕ್ಷೇತ್ರಗಳಿಗೆ ಬರಬೇಕು ಮತ್ತು ಆ ಮೀಸಲು ಕ್ಷೇತ್ರಗಳು ಇನ್ನಿತರ ಅಧಿಕಾರ ವಂಚಿತ ಪರಿಶಿಷ್ಟ ಸಮುದಾಯಗಳಿಗೆ ಸಿಗೋ ಹಾಗಾಗಬೇಕು. ಆಗಲ್ವಾ ಸಾಮಾಜಿಕ ಬದಲಾವಣೆ ಅನ್ನೋದಾಗೋದು. ಆ ಧೈರ್ಯವನ್ನು ಅವರೇ ಮಾಡದೇ ಇದ್ರೆ ಬದಲಾವಣೆ ಅನ್ನೋದು ಎಲ್ಲಿಂದ ಆಗತ್ತೆ? ಬೇರೆ ದಲಿತರಿಗೆ ಅವಕಾಶ ಎಲ್ಲಿ ಸಿಗುತ್ತೆ? ಇನ್ನು ಜಾತಿಗಳಿಗೆ ಕೈ ಹಾಕೋದು ಅಂದ್ರೆ ಜೇನುಗೂಡಿಗೆ ಕೈ ಹಾಕಿದ ಹಾಗೆ ಅಂತ ನಾನು ಆಗ್ಲೇ ಹೇಳಿದೆ. ಈಗ ನೋಡಿ, ಈ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಅದನ್ನ ಸರ್ಕಾರ ಇನ್ನೂ ಅಂಗೀಕರಿಸಿಲ್ಲ. ಅಂಗೀಕರಿಸೋದಕ್ಕೆ ಸರ್ಕಾರದಲ್ಲಿನ ಪ್ರಬಲ ಜಾತಿಗಳ ಮುಖಂಡರು ಬಿಡದೆ ಕೂಡ ಇರಬಹುದು. ಇದರಲ್ಲಿನ ಅಂಕಿಅಂಶಗಳು ಹೊರಬಿದ್ರೆ ಹಿಂದುಳಿದ ವರ್ಗಗಳಲ್ಲೇ ಒಂದಷ್ಟು ಅಸಮಾಧಾನ ಭುಗಿಲೇಳುವ ಸಾಧ್ಯತೆ ಕೂಡ ಇರುತ್ತೆ. ಹಾಗೇನಾದ್ರೂ ಆದ್ರೆ ಸರ್ಕಾರಕ್ಕಿದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಮೀನಿನ ಮುಳ್ಳಿನ ಥರ ತಯಾರಾಗುತ್ತೆ. ಒಪ್ಪದೇ ಇದ್ರೆ ಒಂದು ವರ್ಗಕ್ಕೆ ಸಿಟ್ಟು ಬರುತ್ತೆ, ಒಪ್ಪಿದ್ರೆ ಇನ್ನೂ ಒಂದು ವರ್ಗ ದೂರ ಆಗುತ್ತೆ. ವರದಿಯ ಅಸಲಿಯತ್ತೇನು ಅನ್ನೋದು ಮಾಡಿಸಿದವರಿಗಂತೂ ಗೊತ್ತೇ ಇರುತ್ತೆ. ಹೀಗಾಗಿ ಮುಂದಿದನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ಜಾತಿ ಜನಗಣತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.